ಬಾಪ ಚಿನ್ಮಯ ಅಂತ ಹುಡುಗ ಭಾಳ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾನೆ. ವೆರಿ ಟ್ಯಾಲೆಂಟೆಡ್. ನಾನು ಯಾಕಂದರೆ ಸುಮಾರು ಕಡೆ ಬಿಡ್ತಾ ಇದ್ದಾರೆ ಈ ಹುಡುಗನ್ನ ಮಾತಾಡಿಸ್ತಿಲ್ಲ. ಅದು ಇವತ್ತು ನೀವು ಏನು ನಾವು ಮೋಗ್ಲಿ ಅಥವಾ ಈ ಕಾಮಿಕ್ಸ್ ನೋಡ್ತಿದ್ದೀವಲ್ಲ, ಅದಕ್ಕೆಲ್ಲ ಮೇನ್ ಕ್ಯಾರೆಕ್ಟ್ರಿಗೆ ವಾಯ್ಸ್ ಕೊಡೋ ಅಂಥ ಹುಡುಗ, ಡಬ್ಬಿಂಗ್ ಆರ್ಟಿಸ್ಟ್ ಪ್ಲಸ್ ಆ್ಯಕ್ಟರ್. ಆಮೇಲೆ ಎಷ್ಟೊಂದು ಡಬ್ಬಿಂಗ್ ಸಿನಿಮಾಗಳು ಬರುತ್ತೆ ಗೊತ್ತಾ, ಬೇರೆ ಲ್ಯಾಂಗ್ವೇಜ್ನ ನಮ್ಮ ಕನ್ನಡಕ್ಕೆ ಬಂದಾಗ ಸಾಕಷ್ಟು ಹೀರೋ ಯಂಗ್ ವರ್ಷನೆಲ್ಲ ಈತನೇ ಡಬ್ ಮಾಡಿರೋದು. ಭಾಳ ಜನ ಹೀರೋಸು ಆ ಯಂಗ್ ಗೆಟಪ್ಗೆಲ್ಲ ಈತನೇ ಮಾಡೋದು. ಅದಲ್ಲದೆ ಸ್ವಿಮ್ಮಿಂಗ್ ಕೋಚ್ ಈ ಹುಡುಗ. ಸಂಡೇ ಆದರೆ ಸ್ವಿಮ್ಮಿಂಗ್ ಎಲ್ರಿಗೂ ಕೋಚ್ ಮಾಡ್ತಾರೆ. ಆ್ಯಂಡ್ ಬಲರಾಮದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸಿಂಗ್ಲಿ ಗ್ಯಾಂಗಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ನನಗೆ ಯಾಕೆ ಈ ಹುಡುಗ ತುಂಬ ಖುಷಿ ಆಗುತ್ತೆ ಅಂದರೆ, ಇವ್ರ ತಾಯಿನ ನೀವು ನೋಡಬೇಕು. ತಾಯಿಯವ್ರೊಬ್ಬರೇ ಶಿದ ಲೋನ್ ಮದರ್. ಭಾಳಷ್ಟು ಕಷ್ಟಪಟ್ಟು ನೀವು ಎಲ್ಲಿ ಅಂದರೆ ಅಲ್ಲಿ ಕರ್ಕೊಂಬಂದು 7 ಗಂಟೆಗೆ ಅಂದರೆ 6:30ಗೆ ಕರ್ಕೊಂಬಂದು ಈ ಹುಡುಗ ಬೆಳಿಬೇಕು, ಅಥವಾ ಎಲ್ಲೇ ಆದರೂ ಅವರು ಕಾದಿದ್ದು 8 ಗಂಟೆ 9 ಗಂಟೆ ಆದರೂ ಮತ್ತೆ ತಿರ್ಗಾ ಬೈಕಲ್ಲಿ RT ನಗರಲ್ಲಿ ಕರ್ಕೊಂಡೋಗಿ. ಯಾಕಂದರೆ ನನಗೆ ತಂದೆ ತಾಯಿ ಇಲ್ಲ ನನಗೆ, ಅದು ಅವ್ರನ್ನ ನೋಡಿದಾಗ ಅಣ್ಣ ಅಂತ ಅವರು ಕರೆಯೋದು, ನನಗೆ ರಾಖಿ ಕಟ್ಟಿದ್ದಾರೆ. ಸೊ ಅವ್ರು ನನಗೆ ಈ ಹುಡುಗರು ಇವರ ಈ ಟ್ಯಾಲೆಂಟ್ಸ್ ಎಲ್ಲ ಬೆಳಿಬೇಕು, ಇವು ಬೆಳೆಸಿ. ಯಾಕಂದರೆ ಕರ್ನಾಟಕದ ಜನತೆ ಎಲ್ಲ ಖಂಡಿತ ಟ್ಯಾಲೆಂಟ್ ಇದ್ದರೆ ಬೆಳೆಸ್ತಾರೆ ಅಂತ ಗೊತ್ತು. ಮಾತಾಡಪ್ಪ. ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನನ್ನ ಬಗ್ಗೆ ಬೇಡ, ನಿಮ್ಮ ಬಗ್ಗೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟಲ್ಲಿ ಅಣ್ಣ ಸಪೋರ್ಟ್ ಮಾಡ್ತಿರ್ತಾರೆ. ಯಾವಾಗಲೂ ಅಷ್ಟೇ, ಅತ್ತಿಗೆನೂ ಅಷ್ಟೇ, ನಿಶಾತ್ಗೆ, ವಿನೋದಣ್ಣ ಯಾವಾಗಲೂ ಅಂದರೆ ತುಂಬ ಎಲ್ರಿಗೂ ಈ ಬಾಂಡ್ ಸಿಗಲ್ಲ, ತುಂಬ ಕಡಿಮೆ. ನನಗೆ ಸಿಕ್ಕಿರೋದು ಮತ್ತು ಅಮ್ಮಂಗೆ ಸಿಕ್ಕಿರೋದು ತುಂಬಾ ನಮಗೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಅಣ್ಣ ಅತ್ತಿಗೆ ಯಾವಾಗಲೂ ಮಾತಾಡ್ತಿರ್ತಾರೆ. ಅಣ್ಣ ಎಷ್ಟು ಸ್ವೀಟು, ಅತ್ತಿಗೆ ಅದಕ್ಕಿಂತ ಸ್ವೀಟು. ಅದೇ ಬಲರಾಮ ಬರ್ತಿದೆ 26th. ನಾನು ಒಂದು ಚಿಕ್ಕ ರೋಲ್ ಪ್ಲೇ ಮಾಡಿದ್ದೀನಿ. ಅಣ್ಣನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಐ ವಾಸ್ ಬ್ಲೆಸ್ಡ್. ಮತ್ತು ಚೈತನ್ಯ ಸರ್ ಡೈರೆಕ್ಷನ್ ಅಂದರೆ ತುಂಬ ಜನ ಹೇಳ್ತಾರೆ, ಈಗ ದೊಡ್ಡ ಆರ್ಟಿಸ್ಟೆಲ್ಲ ಹೇಳ್ತಾರೆ, ನಾನು ಚಿಕ್ಕ ವಯಸ್ಸಿಂದನೇ ಚೈತನ್ಯ ಸರ್ ಮೂವಿ ನೋಡ್ಕೊಂಡು ಬೆಳೆದಿದ್ದು, ನಾನು ಚಿಕ್ಕ ವಯಸ್ಸಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ. ಬಟ್ ನಾನು ಚಿಕ್ಕ ವಯಸ್ಸಲ್ಲೇ ಮಾಡಿರೋದು ನನಗೆ ತುಂಬ ಖುಷಿ ಆಯಿತು. ಮತ್ತು ವೇಣು ಸರ್ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ದಾರೆ. ತುಂಬ ಲೆಜೆಂಡ್ರಿ ಆರ್ಟಿಸ್ಟ್ಗಳ ಕ್ಯಾಮ್ರಾಮನ್ ಆಗಿರೋರು. ನಾನು ಅವರು ಸೆಟ್ ಮಾಡಿರೋ ಫ್ರೇಮಲ್ಲಿ ನಾನು ಇರೋದು ಖುಷಿ ಆಯಿತು. ಮತ್ತು ನಮ್ಮ ಪದ್ಮಾವತಿ ಫಿಲಮ್ಸ್ ತುಂಬ ಖುಷಿ ಆಯಿತು, ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ಬಲರಾಮ 26ಗೆ ಎಂಟೈರ್ ಕರ್ನಾಟಕ KVN ಪ್ರೊಡಕ್ಷನ್ಸ್ ಅವ್ರು ತೊಗೊಂಡಿದ್ದಾರೆ. ನೋಡಿ ಸಿನಿಮಾ ಹಾರೈಸಿ.